ತಾಲೂಕು ಕಚೇರಿಗೆ ಬಂದಿರೋದೇ ಇದೆ ಫಸ್ಟ್. ಚಿಂತಾಮಣಿ ಎಲ್ಲ ಜಾಸ್ತಿ ಕೆಲಸ ಮಾಡಿದ್ದೀವಿ, ಚಿಕ್ಕಬಳ್ಳಾಪುರನೂ ಎಲ್ಲ ಮಾಡಿದ್ದೀವಿ. ತುಂಬ ಖುಷಿ ಆಯ್ತು ಮೇಡಮ್. ಎಲ್ಲ ಯಾಕಂದರೆ ಮೇಡಮ್ ಈಗ ಶುಕ್ರವಾರ ಜನಸ್ಪಂದನ ಕಾರ್ಯಕ್ರಮ ಅದು ಮಾಡ್ತಾರೆ. ಸುಮಾರು ಒಂದು 1,500 ಜನ ಬರ್ತಾರೆ ಮನೆ ಹತ್ರ. 5,000 ಜನ ಬರ್ತಾರೆ ಮೇಡಮ್. ಒಬ್ಬೊಬ್ರದ್ದು ಒಂದೊಂದು ಕಷ್ಟ ಇದೆ. ಯಾವ ಪರಿಸ್ಥಿತಿ ಆಗಿದೆ ಅಂದರೆ ಇನ್ನೂ ಬಡವರು ಹೋರಾಟ ಮಾಡಿ ಕನ್ಫರ್ಮೇಷನ್ ಬಂದ್ಬಿಟ್ಟು ಅಂದರೆ ನಮಗೆ ಕ್ಲಾರಿಟಿ ಬರುತ್ತೆ. ಕನ್ಫರ್ಮೇಷನ್ ಅವರು ಗುರುತು ಮಾಡಿ ಕಲ್ಲ ಕೊಟ್ಬಿಟ್ರೆ ಸಾಕು. ನೀವು ಜಮೀನು ನೀವು ಕಾಂಪೌಂಡ್ ಹಾಕೊಂಡು ನಾವು ಈ ವೀಕಲ್ಲೇ ಸಾವಿರಾರು ಜನ ಬಂದು ಸಮಸ್ಯೆಗಳು ಹೇಳ್ತಾರೆ. ನಾವು ಅವ್ರಿಗೆ ರೆಸ್ಪಾನ್ಸ್ ಕೊಡೋ ಇದರಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡ್ತಾನೆ ಇರ್ತೀವಿ. ಬಟ್ ಇದೇ ಫಸ್ಟ್ ಟೈಮ್ ಮೇಡಮ್ ಇಲ್ಲಿಗೆ ಬಂದಿರೋದು. ಥ್ಯಾಂಕ್ ಯು ಮೇಡಮ್, ತುಂಬ ಖುಷಿ ಆಯಿತು. ಬಾರಿಗೆ ನಾವು ಬಾಗೇಪಲ್ಲಿಗೆ ಬಂದಿರೋಂಥದ್ದು. ವಿಚಾರ ಏನಂದ್ರೆ, ನಮ್ಮ ಬಾಗೇಪಲ್ಲಿ ಟೌನು ಸರ್ವೆ ನಂಬರ್ 621 ಸಬ್ 1A1 ಇಲ್ಲಿ 33 ಗುಂಟೆ 8 ಸೆಂಟ್ಸ್ ಅಷ್ಟು ಜಾಗ ನೋಡಿ. ನಮ್ಮ ಭಯ್ಯ ಮುನ್ನಾವರ್ ಭಯ್ಯ ಪಾಪ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇವ್ರು ಕೇಳ್ತಾ ಇರೋದೇನಂದ್ರೆ, ಸರ್ವೆ ಮಾಡಿಸಿ ನಮ್ ಜಾಗ ಗುರ್ಸ್ಕೊಡಿ. ಪ್ರತಿಯೊಂದು ದಾಖಲೆಗಳಲ್ಲಿ ಇವರೇ ಇದ್ದಾರೆ. ಪ್ರತಿಯೊಂದು ಸರ್ವೆ ಡಾಕ್ಯುಮೆಂಟ್ ಇಂದ ಇಟ್ಕೊಂಡು ಪ್ರತಿಯೊಂದು ಇವ್ರಿಗೆ ಸ್ಕೆಚ್ ಇಂದ ಇಟ್ಕೊಂಡು ಪ್ರತಿಯೊಂದು ಇವ್ರದೇ ಆಗಿದೆ. ಕೋರ್ಟಲ್ಲಿ ಕೂಡ ಎಲ್ಲಾ ಕೋರ್ಟಲ್ಲಿ ಪಾಪ ಗೆದ್ಕೊಂಡ್ ಬಂದಿದ್ದಾರೆ. 33 ಗುಂಟೆ ಜಮೀನ್ ಬಿಡಿಸ್ಕೊಳಕ್ಕೆ ಬಾಗೇಪಲ್ಲಿಯಲ್ಲಿ 10 ವರ್ಷ ಹೋರಾಟ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ಆದ್ರೂ ಸತತವಾಗಿ ಹೋರಾಟ ಮಾಡಿ ಕೊನೆ ಪಕ್ಷದಲ್ಲಿ ನಮ್ಮ ಹತ್ರ ಬಂದಿದ್ದಾರೆ. ಈಗ ಇಲ್ಲಿಗೆ ಬಂದಿರೋಂಥ ತಹಸೀಲ್ದಾರ್ ಮೇಡಮ್ ಅವರು ತುಂಬಾ ದಕ್ಷ ಹಾಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಹಸೀಲ್ದಾರ್ ಮೇಡಮ್ ಅವರು ಫಸ್ಟ್ ಒಂದು ರೌಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿ ಕಳ್ಸಿಕೊಟ್ಟಿದ್ದಾರೆ. ಯಾರನ್ನ ಸರ್ವೇಯರ್ಸ್ನೆಲ್ಲ ಕಳ್ಸಿಕೊಟ್ಟಿದ್ದಾರೆ. ಆದ್ರೆ ಸರ್ವೇಯರ್ಸ್ ಗೊತ್ತಲ್ಲಣ್ಣ, ಅಡಿ 1 ಅಡಿ 1 ಇಂಚು ಅಡಿಗೂ ಎಕ್ಸ್ಪೆಕ್ಟೇಷನ್ಸ್. ಪಾಪ ಯಪ್ಪ ಬಡವ ಯಪ್ಪ ಏನ್ ಕೊಡ್ತಾನೆ. ಯಾರೋ ಆಪೋಸಿಟ್ ಅವರು ಸ್ವಲ್ಪ ದುಡ್ಡು ಕಾಸು ಅದು ಇದೆಲ್ಲ ಕೊಟ್ಕೊಂಡು ಸ್ವಲ್ಪ ಹೋಲ್ಡ್ ಮಾಡ್ಕೊಂಡ್ ಬಂದವ್ರೆ. ಸರಿ, ಈ ಕಡೆ ಎಲ್ಲ ಹೋಲ್ಡ್ ಮಾಡ್ಕೊಂಡ್ ಬಂದವ್ರೆ. ಇಲ್ಲಿ ತನಕ ಪಾಪ ಇವ್ರಿಗೆ ನ್ಯಾಯ ಸಿಗ್ಲಿಲ್ಲ. ನಾವು ಈ ಗುರುವಾರ ಮೇಡಮ್ ನಮ್ಗೊಂದು ಭರವಸೆ ಕೊಟ್ಟಿದ್ದಾರೆ ತಹಸೀಲ್ದಾರ್ ಮೇಡಮ್ ಅವರು, ಗುರುವಾರ ಮಾಡಿಸ್ಕೊಡ್ತೀನಿ ಅಂತ. ಅಕಸ್ಮಾತ್ ಏನಾದ್ರು ಗುರುವಾರ ಆಗಿಲ್ಲ ಅಂದ್ರೆ ಮುಂದಿನ ವಾರ ಸೋಮವಾರ ಮಂಗಳವಾರ ಮುಗಿಬಹುದು. ಸೋಮವಾರ ಮಂಗಳವಾರದಲ್ಲಿನೂ ಮುಂದಿನ ವಾರ ಸೋಮವಾರ ಮಂಗಳವಾರದಲ್ಲಿನೂ ಮಾಡಿಸಿಲ್ಲ ಅಂದ್ರೆ ತಹಸೀಲ್ದಾರ್ ಆಫೀಸ್ ಮುಂದೆ ಸರ್ವೇಯರ್ಸ್ ವಿರುದ್ಧ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಬಾಗೇಪಲ್ಲಿಯಲ್ಲಿ ಮಾಡ್ತಾ ಇರೋಂಥ ಮೊದಲನೇ ಪ್ರತಿಭಟನೆ. ಆದ್ರೆ ಜನ ಮಾತ್ರ ಜೋರಾಗಿ ಸೇರ್ತಾರೆ. ಸಾವಿರಾರು ಜನ ಸೇರಿ ತುಂಬಾ ದೊಡ್ಡ ಮಟ್ಟದಲ್ಲಿ ಮುನ್ನಾವರ್ ಬೈಗೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ಈ ಜಮೀನನ್ನ ಬಿಡಿಸ್ಕೊಡ್ತೀವಿ. ಈಗ ಅಂಬೇಡ್ಕರ್ ಅವರು ಮೊದಲೇ ಹೇಳ್ಬಿಟ್ಟಿದ್ದಾರೆ, ನೋಡ್ರಿ ದೇಶದಲ್ಲಿ ನಾವೇನ ಪಡ್ಕೊಬೇಕಂದ್ರೆ ಹೋರಾಟ ಮಾಡ್ಬೇಕು. ಅದಕ್ಕೆ ಹೋರಾಟಕ್ಕೋಸ್ಕರನೇ ಆರ್ಟಿಕಲ್ 19(1)A ಪ್ರಕಾರ ನಮ್ಗೆ ಎಲ್ಲಾ ತರ ರೈಟ್ಸ್ ಕೊಟ್ಟಿದ್ದಾರೆ. ನಾವ್ ಹೇಳೋಂಥದ್ದೇನಂದ್ರೆ, ಇದೇ ಜಾಗದಲ್ಲಿ 33 ಗುಂಟೆ ಜಾಗದಲ್ಲಿ ಯಾವ್ದಾದ್ರು ದೊಡ್ಡ ಶ್ರೀಮಂತ ಇದ್ದಿದ್ರೆ, ದೊಡ್ಡ ಯಾವನ ಈ ರಿಯಲ್ ಎಸ್ಟೇಟ್ ಅವನ ಏಜೆಂಟ್ ಅಂತ ಯಾರು ನಿಂತಿದ್ರೆ, ಅಥವಾ ನಿಮ್ MLA ಅಂತವನೇನೋ ನಿಂತಿದ್ರೆ, ಅರ್ಥ ಆಯ್ತಾನೆ ನಾನು ಹೇಳೋದು. ಲೋಕಲ್ MLA ಇದ್ದಿದ್ರೆ 33 ಗುಂಟೆ ಬಿಡ್ತಾ ಇದ್ನಾ? ಬಿಡ್ತಾ ಇದ್ದಿಲ್ಲ. ನಾವ್ ಹೇಳಂತದ್ದೇನಂದ್ರೆ, MLAಗಳ್ಕೊಂದ್ ನ್ಯಾಯ, ಇಂಥ ಬಡವ್ರಿಗೊಂದ್ ನ್ಯಾಯ ಆಗೋದ್ ಬೇಡ. 33 ಗುಂಟೆ ಜಮೀನು ಬಿಡಿಸ್ಬೇಕು. MLA ವಿರುದ್ಧ ಬೇಕಾದಷ್ಟು ಆರೋಪಗಳು ಬಂದೈತಣ್ಣ. ಆದ್ರೆ ನಾವ್ ಇಲ್ಲಿ ತನಕ ಇದೇ ಮೊಟ್ಟ ಮೊದಲನೇ ಬಾರಿಗೆ ಬಂದಿರೋಂಥದ್ದು. ನಾನು ಈಗ MLA ಅವ್ರ ವಿರುದ್ಧ ಏನೋ ಮಾತಾಡ್ಬೇಕು ಅಂತ ಮಾತಾಡ್ತಾ ಇಲ್ಲ. ನಾನ್ ಮಾತಾಡ್ತಾ ಇರೋಂಥದ್ದು ದುಡ್ಡಿರೋಂಥವ್ರಿಗೆ, ಶ್ರೀಮಂತರಿಗೆ, ರಾಜಕಾರಣಿಗಳಿಗೊಂದ್ ನ್ಯಾಯ, ಬಡವ್ರಿಗೊಂದ್ ನ್ಯಾಯ ಆಗೋದ್ ಬೇಡ ಸರ್ವೇಯರ್ಸ್ ಕಡೆಯಿಂದ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದೀನಿ ಅಷ್ಟೇ ಅಲ್ವಾ. ಈಗ ನಾನ್ ಹೇಳೋಂಥದ್ದೇನಂದ್ರೆ, ಯಾವ್ದೋ ಒಂದು ಪೊಲೀಸ್ ಇಶ್ಯೂ ಇಷ್ಟು ದಿನ ನೋಡ್ತಾ ಇದ್ದೀರಿ ನೀವು, ನಿನ್ನೆ ಮೊನ್ನೆ ಎಲ್ಲ ನೋಡ್ತಾ ಇದ್ದೀರಾ. ಯಾವನೋ ಒಬ್ಬನ್ ಪೊಲೀಸ್ ಅವನು ನಮ್ಮ ಹೆಣ್ಮಗಳಿಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಬಿಟ್ಬಿಟ್ರು. ಅದೇ ಜಾಗದಲ್ಲಿ ನಿನ್ನಿದ್ರೆ ನಿಂಟೆಟ್ಸ್ ತಗೊಂಡ್ರೆ, ಪೊಲೀಸ್ ಅವ್ರ ಜಾಗದಲ್ಲಿ ನೀವಿದ್ದಿದ್ರೆ ಬಿಡ್ತಾ ಇದ್ರಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಕಂಪ್ಲೇಂಟ್ ಕೊಟ್ಬಿಡ್ತಾರೆ, FIR ಆಗ್ತೈತೆ. ನಾನೆಲ್ಲೋ ಇದ್ದು ಓಡೋಗಿ ಆ ವ್ಯಕ್ತಿ, ಆ ಹುಡುಗಿ ಅನ್ಯಾಯ ಮಾಡಿದ್ದಾನಲ್ಲ ಆ ವ್ಯಕ್ತಿ ಪೊಲೀಸನು ಓಡೋಗಿ ನಾನು ಬೇಲ್ ಮಾಡಿಸ್ಕೊಂಡು ಮತ್ತೆ ಆ ಕೇಸ್ನ ವಜಾ ಮಾಡಿಸಿ ಮತ್ತೆ ಡ್ಯೂಟಿಗೆ ಸೇರಿಸ್ಕೊಬೇಕು ಅನ್ನೋ ಭ್ರಮೆನಲ್ಲಿದ್ದಾನೆ. ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾವು FIR ಮಾಡ್ಸಲ್ಲ. ಆ ಹುಡುಗಿ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತಾಳೆ. ಅವನಿಗೋಸ್ಕರ ಮದುವೆನೇ ಮಾಡಿಸ್ತೀನಿ. ಅವನು ಮದುವೆ ಅನ್ನೋದು ಮಾಡ್ಕೊಂಡ್ರೆ ಲಕ್ಷ್ಮಿನೇ ಮದುವೆ ಮಾಡ್ಕೊಬೇಕು. ಪೊಲೀಸ್ ದಿನೇಶು ಬೇರೆಯವ್ರಿಗೆ ಯಾವುದೇ ಕಾರಣಕ್ಕೂ
ಅವನು ಮದುವೆ ಮಾಡ್ಕೊಳ್ಳೋಂತ ಆಸೆಗಳು ಅದು ಇದೆಲ್ಲ ಬಿಟ್ಬಿಡ್ಬೇಕು. ಅವನು ಎಲ್ಲರೂ ಟಿ ಸಿ ಅವ್ರಿಗೆ ನಿಮಗೆ ಎಲ್ಲರೂ ಸಂಘಟನೆ ನನ್ನ ಲೆಟರ್ ಕೊಟ್ಟಿದ್ದೀನಿ ನಾವು ಸುಮಾರು ವರ್ಷ ಬಂತು ಮೇಡಮ್ ಎಲ್ಲ ಇದೆ ಎಲ್ಲ ಗುರ್ತು ಮಾಡಿಕೊಟ್ಟಿದ್ದಾರೆ. ಇನ್ನೊಂದ್ಸಲ ಸರ್ವೆ ಮಾಡಿಸ್ಬಿಟ್ರೆ ಒಂದು ಮಾತಾಡ್ಬಿಟ್ರೆ ಈ ವೀಕ್ ಇನ್ನೊಂದು 3 days ಇದೆ. ಸೊ ಒಂದು ಶೆಡ್ಯೂಲ್ ಫಿಕ್ಸ್ ಆಗಿದೆ. ನೆಕ್ಸ್ಟ್ ಮಂಡೇ 29. ಯಾಕಂದ್ರೆ ಮತ್ತೆ ಇಲ್ಲಿ ಲೀವ್ಸ್ ಬಂದು ನೋಡೋಣ ಕೇಳ್ತೀನಿ. ಆದರೆ ಇವಾಗ ನಮ್ಮದು ಫ್ರೈಡೇನ ಹೊರಡೆ ಥರ್ಸ್ಡೇ ಇಲ್ಲ ಅಂದರೆ ಮಂಡೇ ಇದನ್ನು ನಾವೇ ಒಂದು ನಾಟನ ಹಾಕಿಬಿಟ್ಟು ತಾಲೂಕು ಸರ್ವೆ